ನಮ್ಮ ವೀಕ್ಷಕರು ಗಮನಿಸಬಹುದು. ಇಲ್ಲಿ ನೋಡಿ, ಗೊಂಚಲುಗಳು ಮಾಮೂಲಿ ಟೊಮೊಟೊದಲ್ಲಿ 2ರಿಂದ 3 ಕಾಯಿ ಬರುತ್ತೆ ಅಷ್ಟೇ. ನೋಡಿ, ಇದರಲ್ಲಿ ಗೊಂಚಲುಗಳು ಯಾವ ರೀತಿ ಇದೆ ಅಂತ ನೋಡಿ. ಬುಡದಿಂದ ಕೊನೆವರೆಗೂ ಒಂದು ಗೊಂಚಲಲ್ಲಿ ಕನಿಷ್ಠ 20ರಿಂದ 30 ಕಾಯಿ ಇದೆ. ಇದು ನಮ್ಮ ಕೃಷಿಕರಿಗೆ ಹೊಸ ರೀತಿಯ ಅನುಭವ ಅಂತಾನೆ ಹೇಳ್ಬೋದು. ಈ ಕೃಷಿ ಫಾರ್ಮರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಸಾಮಾನ್ಯವಾಗಿ ನೀವು ಟೊಮೊಟೊಗಳನ್ನು ಗಮನಿಸಿದ್ರೆ ಹೈಬ್ರಿಡ್ ಆಗ್ಬೋದು, ಸೀಡ್ಸ್ ಆಗ್ಬೋದು, ನಾಟಿ ಟೊಮೊಟೊ ಆಗ್ಬೋದು. ಸಾಮಾನ್ಯವಾಗಿ 2 ತಿಂಗಳ ಕೃಷಿನಲ್ಲಿ ನೋಡಿರ್ತೀರಾ. ಈಗ ನೀವು ಹೆಸರನ್ನು ಕೇಳಿರ್ತೀವಿ, ಮತ್ತೆ ಚೆರ್ರಿ ಟೊಮೊಟೊ ಅಂತ ನೀವು ಕಣ್ಣಾರೆ ನೋಡ್ಬೋದು. ಚೆರ್ರಿ ಟೊಮೊಟೊ ಅಂತ ಅದನ್ನು ಕೃಷಿಕರೀಗ ಇದು ನಮಗೆ ಈ ತರ ಹೈವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವಿಶೇಷ ಅಂತ ಅನಿಸ್ತು. ಅದನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಕಿರಣ್ ಅಂತ ಸರ್. ಸರ್, ಕಿರಣ್ ಯುವ ಕೃಷಿಕರು. ಅವರು ಚೆರ್ರಿ ಟೊಮೊಟೊ ಬೆಳೆದಿದ್ದಾರೆ. ಇದು ಎಷ್ಟು ಗುಂಟೆ ಪ್ರದೇಶದಲ್ಲಿ? ಒಂದು 20 ಗುಂಟೆ ಸರ್. 20 ಗುಂಟೆ ಸರ್. ಇದು ಕೃಷಿ ಹೇಗೆ, ಮತ್ತೆ ಇದು ಎಷ್ಟು ತಿಂಗಳಿರುತ್ತೆ, ಮತ್ತೆ ಡೀಟೇಲ್ಸ್ ಸರ್ ಹೆಂಗೆ ಬೆಳವಣಿಗೆ ನೋಡ್ಕೊಂತೀರಾ ಹಂಗೆ ಇರ್ತದೆ ಸರ್. ನೋಡ್ಕೊಂಡು ಬೆಳವಣಿಗೆ ಹಂಗೆ ಇದಾಗೋದು ಸರ್. ಇದು ಹಣ್ಣು ಈಗ ಸ್ಟಾರ್ಟ್ ಆಗಿದೆ ಅಲ್ವಾ? ಇದು ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಸರ್? ನಾಟಿ ಮಾಡಿ ಒಂದು 3 ತಿಂಗಳಿಗೆ. 3 ತಿಂಗಳಿಗೆ ಈಗ ಪ್ರಾರಂಭ ಆಗಿದೆ ಸರ್. ಮಾಮೂಲಿಯಾಗಿ ನಾವು ಸಾಮಾನ್ಯವಾಗಿ ಬೇರೆ ಟೊಮೊಟೊಗೂ ಮತ್ತೆ ಈ ಟೊಮೊಟೊಗೂ ಏನ್ ಸರ್ ವ್ಯತ್ಯಾಸ ಇದೆ ಸರ್? ಇದು ಮೆಡಿಕಲ್ ಯೂಸ್ ಮಾಡುತ್ತೆ ಸರ್, ಮೆಡಿಸನ್ಗೆ. ಸರ್, ಇದು ಬೆಲೆಗಳೆಲ್ಲ ಏನೇ ಸರ್? ಈಗ ಇವಾಗ 100 ರೂಪಾಯಿ ಇದೆ ಕೆಜಿ. 100 ರೂಪಾಯಿ ಸರ್. ಇದು ಬೆಲೆಗಳು ಸಾಮಾನ್ಯವಾಗಿ ಕೆಜಿ 100 ರೂಪಾಯಿ ಅಂತ ಹೇಳಿದ್ರಲ್ಲ, ಇದೇ ರೀತಿ ಇರುತ್ತಾ ಅಥವಾ ಇನ್ನೂ ಕೃಷಿ ಏನಾದ್ರು ಆಗುತ್ತಾ? ಡಿಫ್ರೆಂಟ್ ಜಾಸ್ತಿ ಕಡಿಮೆ ಅಂದ್ರೆ ಎಷ್ಟು ಬೆಲೆ ಆಗುತ್ತೆ ಸರ್? ರೇಟ್ ಅಂದ್ರೆ 30 ರೂಪಾಯಿ. ಅಂದ್ರೆ ಇದು ಮಾರ್ಕೆಟ್ಗೆಲ್ಲ ನಿಮ್ಗೆ ಎಲ್ಲಿ ಸಾಗಿಸ್ಬೇಕು ಸರ್? ಮಾರ್ಕೆಟ್ ಇದು ನಾವು ಬೇರೆ ಕಡೆ ನಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಇಲ್ವಾ? ಈಗ ನಮ್ಮ ಬೇರೆ ಟೊಮೊಟೊಗಳನ್ನ ಲೋಕಲ್ ಸೇಲ್ ಮಾಡ್ತೀವಲ್ಲ, ಆ ತರ ಇದಕ್ಕೆ ಸೇಲ್ ಮಾಡೋಕ್ಕಾಗಲ್ಲ? ಮಾಡ್ಬೋದು ಸರ್. ಕಂಪ್ನಿಗಳಲ್ಲಿ ಮಾಲಲ್ಲಿ 20 ಗುಂಟೆನಲ್ಲಿ ನಿಮ್ಗೆ ಎಷ್ಟು ಕೆಜಿವರೆಗೂ ನಿರೀಕ್ಷೆ ಬರ್ಬೋದು ಸರ್? ಅಂದಾಜು ಒಂದು 2 ಟನ್ ಬರುತ್ತೆ ಕೊನೆವರೆಗೆ. ಇನ್ನು ಎಷ್ಟು ದಿವಸವರೆಗೂ ಇಟ್ಕೋಬೋದು ಸರ್? ಇನ್ನೂ ಒಂದು 6 ತಿಂಗಳು ಇದೆ ಸರ್. ಈಗ ಮೇಲಕ್ಕೆ ಹೋಗ್ಬಿಟ್ಟಿದೆಯಲ್ಲ, ಇದು ಯಾವ ತರ ಬರುತ್ತೆ ಬಳ್ಳಿ? ಮತ್ತೆ ಈ ತರ ಹಿಂಗೆ ಮೇಲ್ಗಡೆ ಬಿಟ್ಕೋದು? ಮೇಲೆಗೆ ಹೋಗುತ್ತೆ ಅಷ್ಟೇ ಸರ್. ಲಾಸ್ಟ್ ಇದನ್ನ ಕ್ರಾಸ್ ಮಾಡಿ ಇದ್ರ ಮೇಲೆ ಬಿಟ್ಕೋದು? ಯಾಕೆ ತಂಗು ಬರುತ್ತೆ ಬರುತ್ತೆ ಸರ್. ಸರ್, ಇದನ್ನ ಆಮೇಲೆ ರೋಗಗಳೆಲ್ಲ ಯಾವ ತರ ಇದೆ ಸರ್? ವಿಶೇಷವಾಗಿ ನಾವು ಮಾಮೂಲಿ ಟೊಮೊಟೊಗೆ ಬಂದಂಗೆ ರೋಗ ಬರುತ್ತೆ ಯಾವ ರೀತಿ? ಮಾಮೂಲಿ ಟೊಮೊಟೊ ಬಂದಂಗೆ ಬರುತ್ತೆ ಸರ್. ಅದೇ ಮೊದಲು ಹೊಡಿತಾ ಬೇಕು, 3 ದಿವಸ 4 ದಿವಸ ಹೊಡಿತಾರೆ. ಸಾಲಿಂದ ಸಾಲಿಗೆ ಅಂತ ಇದೇ ತರ ಕೊಡ್ಬೇಕು ಸರ್? ಸಾಲಿಂದ ಸಾಲು ಒಂದೊಂದೇ ಗೊಬ್ಬರ ಹಾಕಿ ಮೊದಲು ನೀಟಾಗಿ ಅಂತ ಡಿಸ್ಟೆನ್ಸ್ ಸಾಲಿಂದ ಸಾಲಿಗೆ ಇದೇ ತರ ಮಾಡ್ಬೋದು? ಇದೇ ತರ ಮಾಡ್ಬೇಕು ಸರ್, ಇದೇ ತರ. ಆಮೇಲೆ ನಿಮ್ಮ ತೋಟದಲ್ಲಿ ಗಮನಿಸಿದ ಗಿಡಗಳು ಸುಮಾರು ಸತ್ತೋಗ್ಬಿಡಿದಲ್ಲ, ಕಾರಣ ಏನು ಸರ್? ಅದೇ ಜಾಸ್ತಿ ಬಿಸಿಲು ಅವಾಗ ಉಣಿಗಿದ್ದು, ಅದಕ್ಕೊಂದೊಂದು ಒಣ್ಣೆ ಹುಳುಗುವ ಒಳಗಡೆ ಗೊಬ್ಬರ ಹಾಕಿರ್ತಾರಲ್ಲ, ಅದು ಗಿಡದ ಬೆಲೆಗಳೆಲ್ಲ ಏನಿದೆ ಸರ್? ಅದಕ್ಕೆ ರೇಟು 200 ರೂಪಾಯಿ. ಒಂದು ಗಿಡ ನಮಗೆ 2 ರೂಪಾಯಿ ಬೀಳುತ್ತಲ್ಲ? 2 ರೂಪಾಯಿ ಬೀಳುತ್ತೆ ಸರ್. ಆಮೇಲೆ ಇದು ಎಷ್ಟು ಗಿಡ ನಾಟಿ ಮಾಡ್ಬೇಕು ಎಕರೆಗೆ? ಎಕರೆಗೆ ಒಂದು 10,000 ಮಾಡ್ಬೇಕು. ಹಾಗೆ ಮಾಮೂಲಿ ಟೊಮೊಟೊದಲ್ಲಿ ಇದು ಯಾವ ರೀತಿ ದಾರ ಒಂದು ಅಂಬಂಬನು ಕಟ್ಟಿರ್ತೀವಿ ಬಳ್ಳಿಗಳು, ಇದ್ರಲ್ಲಿ ಯಾವ ರೀತಿ ಕಟ್ಬೇಕು ಸರ್? ಅದು 3 ತರ ಕಟ್ಬೇಕು ಸರ್. ಇಲ್ಲಿ ಮೇಲೆ ಗಂಟೆ ಹೋಗ್ಬೇಕಂದ್ರೆ 3 ತರ 4 ತರ ಕಟ್ಬೇಕು ಸರ್. ಪ್ರತಿಯೊಂದು ಬಳ್ಳಿನೂ ಕಟ್ಟೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಲ್ವ ಇದರಲ್ಲಿ? ಇಲ್ಲ ಸರ್, ಇಲ್ಲ ಈ ಸೈಡ್ ಬಂದ್ಬಿಡ್ತೇವೆ ಸರ್. ಕಟ್ಟಿದ್ರೆ ಟೊಮೊಟೊ ಹಂಗೆ ಕೀಳಕ್ಕೆ ಈಸಿ ಆಗುತ್ತೆ ಸರ್. ಈಸಿ ಆಗುತ್ತೆ ಸರ್. ಇದು ಟೊಮೊಟೊದಲ್ಲಿ ಯಾವ ರೀತಿ ನಾವು ಬಳ್ಳಿಗಳು ಕಟ್ತಿರೋ ಸೇಮ್ ಅದೇ ಪ್ರೊಸೀಜರ್ ಅಲ್ವಾ? ಸರ್. ಇದು ಸಾಮಾನ್ಯ ಈಗಲೇ 6 ರಿಂದ 7 ಅಡಿ ಮೇಲೆ ಹೋಗ್ಬಿಟ್ಟಿದೆ ಸರ್. ಇನ್ನ ಹೈಟ್ ಹೋಗುತ್ತೆ ಸರ್. ಹಿಂಗ್ ಮಾಡಿಸ್ಕೊಂಡು ಹಿಂಗ್ ಬರುತ್ತೆ ಸರ್. ಆಗ ಈಗ 100 ರೂಪಾಯಿ ಅಂದ್ರೆ ಬೆಲೆಗಳು ನಿಮ್ಗೆ ಚೆನ್ನಾಗಿರೋ ರೇಟ್ ಅಲ್ವಾ ಸರ್? ಇದರಲ್ಲಿ ಮಾಲುಗಳೆಲ್ಲ ಅಲ್ಲಿ ಗಮನಿಸಿ ಇದ್ರ ಬಗ್ಗೆ ಕೃಷಿ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಮ್ಮ ಯುವ ಕೃಷಿಕರು ನಮ್ಮ ವೀಕ್ಷಕರ ಜೊತೆ ಅದರ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಈ ಕೃಷಿಯಲ್ಲಿ ಅವರಿಗೆ ಯಶಸ್ಸು ಕಾಣುತ್ತೆ. ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಈಗ ಚೆರ್ರಿ ಟೊಮೊಟೊ ಅಂತ ಹೊಸ ರೀತಿಯ ಕೃಷಿಯನ್ನು ಪರಿಚಯ ಮಾಡ್ಕೊಡ್ತಾರೆ. ಇದೇ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮಾಡ್ತಾ ಇರೋಣ. ಅಲ್ಲಿವರೆಗೂ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ನಮ್ಮ ವೀಕ್ಷಕರು ಗಮನಿಸಬಹುದು. ಇಲ್ಲಿ ನೋಡಿ, ಗೊಂಚಲುಗಳು ಮಾಮೂಲಿ ಟೊಮೊಟೊದಲ್ಲಿ 2ರಿಂದ 3 ಕಾಯಿ ಬರುತ್ತೆ ಅಷ್ಟೇ. ನೋಡಿ, ಇದರಲ್ಲಿ ಗೊಂಚಲುಗಳು ಯಾವ ರೀತಿ ಇದೆ ಅಂತ ನೋಡಿ. ಬುಡದಿಂದ ಕೊನೆವರೆಗೂ ಒಂದು ಗೊಂಚಲಲ್ಲಿ ಕನಿಷ್ಠ 20ರಿಂದ 30 ಕಾಯಿ ಇದೆ. ಇದು ನಮ್ಮ ಕೃಷಿಕರಿಗೆ ಹೊಸ ರೀತಿಯ ಅನುಭವ ಅಂತಾನೆ ಹೇಳ್ಬೋದು ಈ ಕೃಷಿ.